ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೊಂತೀನಿ. ನಾನು ಕೂಡ ಅಷ್ಟೇ ಸಖತ್ತಾಗಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ನಾಡ ಕಚೇರಿ ವೆಬ್ಸೈಟ್ ಥ್ರೂ ಹಾಕಿದರೆ ಅದರ ಸ್ಟೇಟಸ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾಡ ಕಚೇರಿ ವೆಬ್ಸೈಟಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಸಿಗ್ತವೆ ಅಂತೇಳಿ ನೀವು ಕೇಳೋದಾದರೆ, ಈಗ ನೋಡಿ, ನೀವು ನಾಡ ಕಚೇರಿ ವೆಬ್ಸೈಟಲ್ಲಿ ಇನ್ಕಮ್ ಕಾಸ್ಟ್ ಹಾಕ್ಬೋದು, ಮತ್ತು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ಸ್ ಹಾಕ್ಬೋದು, ಫ್ಯಾಮಿಲಿ ಟ್ರೀ ಹಾಕ್ಬೋದು, ಪೆನ್ಷನ್ಸ್, ಏಜ್ ಪೆನ್ಷನ್ಸ್, ಈ ಥರ ಸುಮಾರಷ್ಟು ಅಪ್ಲಿಕೇಶನ್ಸ್ನ ನೀವು ನಾಡ ಕಚೇರಿ ವೆಬ್ಸೈಟ್ ಥ್ರೂ ಹಾಕ್ಬೋದು. ಸೊ ಈಗ ನಿಮಗೆ ನಾಡ ಕಚೇರಿ ವೆಬ್ಸೈಟ್ ಥ್ರೂ ಅರ್ಜಿ ಹಾಕಿದಾಗ ನಿಮಗೆ ಒಂದು ಆರ್ ಡಿ ನಂಬರ್ ಅಂತೇಳಿ ಸಿಕ್ಕಿರುತ್ತೆ. ಆ ಒಂದು ಆರ್ ಡಿ ನಂಬರ್ ಮೇಲೆ ಹೇಗೆ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸಿಂಪಲ್. ಈಗ ನೀವು ಏನು ಮಾಡಬೇಕು ಅಂದರೆ, ಯಾವುದೇ ಆದರೂ ಒಂದು ವೆಬ್ಸೈಟಿಗೆ ಬಂದು ಇಲ್ಲಿ AJSK ಸ್ಟೇಟಸ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಅಂದರೆ ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ಇಮೇಜಸ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೇಟಸ್ ಚೆಕ್ ಮಾಡೋಕ್ಕಾಗಲ್ಲ. ಆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಾಡ ಕಚೇರಿ ಪ್ರೊವೈಡೆಡ್ ಬೈ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಂತ ಹೇಳಿ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಥಿಂಗ್ ಹೇಳ್ತೀನಿ ನೋಡಿ, AJSK ಮೀನಿಂಗ್ ಅಂದರೆ, AJSK ಮೀನಿಂಗ್ ಅಟಲ್ ಜನಸ್ನೇಹಿ ಕೇಂದ್ರ ಅಂತ ಹೇಳಿ. ಅಂದರೆ ನೀವು ನಾಡ ಕಚೇರಿಯಿಂದ ಏನೇ ಒಂದು ಅಪ್ಲಿಕೇಶನ್ನ ಹಾಕಿ ಅದು ಅಲ್ಲೇ ಡಾಟಾ ಸ್ಟೋರ್ ಆಗುತ್ತೆ. ನೀವು ಅಲ್ಲಿಂದನೇ ನಿಮ್ಮ ಒಂದು ಡಾಟಾದ ಅಥವಾ ಯಾವುದೇ ಒಂದು ಅರ್ಜಿಯ ಸ್ಥಿತಿಯನ್ನು ಅಥವಾ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ಸ್ವೀಕೃತ ಸಂಖ್ಯೆಯನ್ನು ನಮೂದಿಸಿ ಅಂತಿದೆ. ಅಂದರೆ ಇಲ್ಲಿ ನಿಮ್ಮ ಒಂದು ಆರ್ ಡಿ ನಂಬರ್ ಅಂತ ಹೇಳಿ ನಿಮಗೆ ಕೊಟ್ಟಿರ್ತಾರೆ. ಕಾಸ್ಟ್ ಇನ್ಕಮ್ಮೇ ಆಗಲಿ ಅಥವಾ ಫ್ಯಾಮಿಲಿ ಟ್ರೀಗಾಗಲಿ ಪೆನ್ಷನ್ಸ್ಗಾಗಲಿ ಯಾವುದೇ ಒಂದು ಅಪ್ಲಿಕೇಶನ್ನ ನಾಡ ಕಚೇರಿ ಥ್ರೂ ಹಾಕಿದರೆ ನಿಮಗೆ ಆರ್ ಡಿ ನಂಬರ್ ಸಿಕ್ಕಿರುತ್ತೆ. ಇಲ್ಲಿ ನಾನು ನಿಮಗೆ 3 ಆರ್ ಡಿ ನಂಬರ್ನ ಹಾಕಿ ತೋರಿಸ್ತೀನಿ. ಒಂದು ಅಪ್ಲಿಕೇಶನ್ ಪ್ರೆಸೆಂಟ್ ಹಾಕಿರೋದು, ಇನ್ನೊಂದು ಅಪ್ಲಿಕೇಶನ್ಸ್ ಪ್ರಿಂಟ್ ಸ್ಟೇಜಲ್ಲಿರೋದು, ಮತ್ತು ಇನ್ನೊಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋದು. ಸೊ 3 ತೋರಿಸ್ತೀನಿ, ಯಾವೊಂದು ರೀತಿಯಲ್ಲಿ ತೋರಿಸುತ್ತೆ ಅಂತೇಳಿ. ಮತ್ತು ಇನ್ ಕೇಸ್ ನನ್ನ ಹತ್ರ ಯಾವುದಾದ್ರು ಅಪ್ಲಿಕೇಶನ್ ಇದ್ದರೆ ಪ್ರಿಂಟ್ ತೆಗೆದಿದ್ದರೂ ಅದೊಂದು ತೋರಿಸ್ತೀನಿ, ಅದು ಹೇಗೆ ತೋರಿಸುತ್ತೆ ಇಲ್ಲಿ ಅಂತೇಳಿ. ಸೊ ಇವಾಗ ನೋಡ್ಬೋದು, ನಿಮಗೆ ನಾನು ಒಂದು ಆರ್ ಡಿ ನಂಬರ್ನ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಆರ್ ಡಿ ನಂಬರ್ನ ಟೈಪ್ ಮಾಡಿ. ಇಲ್ಲಿ ನಿಮ್ಮ ಒಂದು ಆರ್ ಡಿ ನಂಬರ್ ಟೈಪ್ ಮಾಡಿ, ನಿಮಗೆ ಯಾವ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆ ಒಂದು ಅಪ್ಲಿಕೇಶನ್ ಆರ್ ಡಿ ನಂಬರ್ನ ಇಲ್ಲಿ ಹಾಕಿ ಸ್ಥಿತಿಯನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು, ಭೂ ಹಿಡುವಳಿ ಪ್ರಮಾಣಪತ್ರದ ಕೋರಿಕೆ ಅರ್ಜಿಯನ್ನು ಸ್ವೀಕರಿಸಿದೆ ಅಂತಿದೆ. ಅಂದರೆ ಪ್ರೆಸೆಂಟ್ ಇನ್ನು ಅಪ್ಲಿಕೇಶನ್ ಹಾಕಿದ್ದೀವಿ, ಇಲ್ಲೂ ಮೂವ್ ಆಗಿಲ್ಲ. ಇಲ್ಲಿ ನೋಡಬಹುದು, ಇಲ್ಲಿ ಪದನಾಮ ಕೆಳಗಡೆ ನಾಡ ಕಚೇರಿ ಆಪರೇಟರ್, ಗ್ರಾಮ ಲೆಕ್ಕಾಧಿಕಾರಿ, ಕಂದಾಯ ನಿರೀಕ್ಷಕರು, ವಿಷಯ ನಿರ್ವಾಹಕರು, ತಹಶೀಲ್ದಾರ್, ನಾಡ ಕಚೇರಿ ಆಪರೇಟರ್. ಅಂದರೆ ಇಲ್ಲಿ ನಾವೇನು ಅಪ್ಲಿಕೇಶನ್ ಹಾಕ್ತೀವಲ್ಲ, ವಾಪಸ್ ನಮ್ಮ ಹತ್ರನೇ ಪ್ರಿಂಟೌಟ್ ತೆಕ್ಕೊಳ್ಬೇಕು. ಸೊ ಬೇರೆ ಎಲ್ಲಿಯಾದರೂ ಪ್ರಿಂಟೌಟ್ ಬರೋದಿಲ್ಲ. ಅಂದರೆ ಈ ಅರ್ಜಿ ಇನ್ನೂ ಮೂವ್ ಆಗಿಲ್ಲ, ಜಸ್ಟ್ ಸ್ವೀಕರಿಸಲಾಗಿದೆ. ಈಗ ನೆಕ್ಸ್ಟು ಎಲ್ಲಿ ಹೋಗುತ್ತೆ ಅಂದರೆ, VA ವಿಲೇಜ್ ಅಕೌಂಟೆಂಟ್ ಇರುತ್ತಲ್ಲ ಅವ್ರ ಹತ್ರ ಹೋಗುತ್ತೆ. ಅದಾದಮೇಲೆ RI ಅಂದರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಹತ್ರ ಹೋಗುತ್ತೆ. ಅದಾದಮೇಲೆ ಕೇಸ್ ವರ್ಕರ್ ಅಂತ ಹೇಳ್ತಾರಲ್ಲ, ವಿಷಯ ನಿರ್ವಾಹಕರು ಹತ್ರ ಹೋಗುತ್ತೆ. ಸೊ ಫೈನಲ್ ಆಗಿ ತಹಶೀಲ್ದಾರ್ ಹೋಗ್ಬಿಟ್ಟು ಅಲ್ಲಿ ಅವರು ಬಯೋಮೆಟ್ರಿಕ್ ಥ್ರೂ ಮೂವ್ ಮಾಡಿದ್ರೆ ಸೊ ಫೈನಲ್ ಆಗಿ ನಮ್ಮ ಹತ್ರ ಪ್ರಿಂಟ್ ರೆಡಿ ಆಗುತ್ತೆ. ಸೊ ಇದು ನಾವು ಪ್ರೆಸೆಂಟ್ ಅಪ್ಲಿಕೇಶನ್ ಹಾಕಿರೋ ಅಂಥ ಅರ್ಜಿ. ಸೊ ಇನ್ ಕೇಸ್ ನಿಮ್ದೇನಾದರೂ ಅಪ್ಲಿಕೇಶನ್ಸ್ ಓಕೆ ಆಗಿದ್ದರೆ ಯಾವ ರೀತಿ ಬರುತ್ತೆ ಅಂದರೆ, ಇವಾಗ ನಿಮಗೆ ತೋರಿಸಿತ್ತು ನೋಡಿ. ಸೊ ಈಗ ನಿಮಗೆ ಇದು ಅಪ್ಲಿಕೇಶನ್ ಓಕೆ ಆಗಿರೋ ಅಂಥ ಅಪ್ಲಿಕೇಶನ್ನು ಕೂಡ ತೋರಿಸ್ಬಿಡ್ತೀನಿ. ಇವಾಗ ನೋಡಿ, ಅಪ್ಲಿಕೇಶನ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮುದ್ರಣ ಹಂತದಲ್ಲಿ ಬಾಕಿ ಇದೆ ಅಂತ ಹೇಳಿ ತೋರಿಸಿದೆ. ನೋಡಿ, ನಾಡ ಕಚೇರಿ ಆಪರೇಟರ್ ಟು ಡೈರೆಕ್ಟರ್ ನಾಡ ಕಚೇರಿ ಆಪರೇಟರ್ಗೆ SS ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ. ಸೊ ಇದು ರೆಡಿ ಟು ಪ್ರಿಂಟ್ ಇದೆ, ಅಂದರೆ ಇನ್ನು ಫಸ್ಟ್ ಪ್ರಿಂಟ್ ಕೊಟ್ಟಿಲ್ಲ. ಸೊ ಇನ್ ಕೇಸ್ ಫಸ್ಟ್ ಪ್ರಿಂಟ್ ಕೊಟ್ಟಿರೋದು ಏನು ಬರುತ್ತೆ ಅಂದರೆ, ಇಲ್ಲಿ ಆಲ್ರೆಡಿ ಮುದ್ರಿಸಲಾಗಿದೆ, ಅಂದರೆ ಜಾತಿ ಮತ್ತು ಪ್ರಮಾಣಪತ್ರ ಅಥವಾ ಆಗಲಿ ಯಾವುದೇ ಒಂದು ಪ್ರಮಾಣಪತ್ರ ಮುದ್ರಿಸಲಾಗಿದೆ ಅಂತೇಳಿ ಬರುತ್ತೆ. ತೋರಿಸ್ತೀನಿ ನೋಡಿ ಅದನ್ನು ಹೇಗೆ ಅಂತೇಳಿ. ಇಲ್ಲಿ ನೋಡಿ, ನಾನು ಆಗಲೇ ಹೇಳ್ದಂಗೆ ಯಾವುದೇ ಒಂದು ದೃಢೀಕರಣ ಪತ್ರ ಈಗಾಗಲೇ ಮುದ್ರಿಸಲಾಗಿದೆ ಅಂತೇಳಿ ಬರುತ್ತೆ ಅಂತ ಹೇಳಿದ್ದೆ. ಈಗಾಗಲೇ ಮುದ್ರಿಸಲಾಗಿದೆ ಅಂತೇಳಿ ಒಂದು, ಅಂದರೆ ಇದನ್ನು ಆಲ್ರೆಡಿ ಪ್ರಿಂಟೌಟ್ ತಗೊಂಡಿದ್ದಾರೆ. ಸೊ ಫೈನಲ್ ಆಗಿ ಇನ್ ಕೇಸ್ ರಿಜೆಕ್ಟ್ ಆದರೆ ಯಾವ ರೀತಿ ಬರುತ್ತೆ ಅಂದರೆ, ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು, ನೀವು ಆರ್ ಡಿ ನಂಬರ್ ಹಾಕ್ಬಿಟ್ಟು ಕ್ಯಾಪ್ಚಾ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ EPI ಆಫ್ಲೈನ್ ಕಾಂಟ್ಯಾಕ್ಟ್ ಯುವರ್ ಅಡ್ಮಿನ್ ಅಂತ ಬರುತ್ತಲ್ಲ, ಈ ಥರ ಒಂದು ಅಪ್ಲಿಕೇಶನ್ಸ್ ನಿಮ್ಮ ಹತ್ರ ಏನಾದರೂ ಶೋ ಆದರೆ, ಸ್ಟೇಟಸ್ ಶೋ ಆದರೆ ತಿಳ್ಕೊಂಡ್ಬಿಡಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಮತ್ತು ನಿಮಗೆ ಮೆಸೇಜ್ ಕೂಡ ಬರುತ್ತೆ,
ಹಿಂಬರಹ ಅಂತೇಳಿ ಅದು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಅರ್ಜಿ ತಿರಸ್ಕರಿಸಿದೆ, ಹಿಂಬರಹ ಸಂಖ್ಯೆ ಅಂಥೇಳಿ ನಮ್ಮ ಆರ್ ಡಿ ನಂಬರ್. ಇವಾಗ ನಾನು ಏನು ತೋರಿಸಿದೆ ಲಾಸ್ಟು 140 ಇತ್ತು, ಆ ಒಂದು ಆರ್ ಡಿ ನಂಬರೇ ಇಲ್ಲಿದೆ. ಸೊ ಈ ಅರ್ಜಿ ರಿಜೆಕ್ಟ್ ಆಗಿದೆ. ಈ ರೀತಿಯಾಗಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಸಿಗೋಣ ಮತ್ತೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.